ಯಲ್ಲಾಪುರ ಹಡಗು ಬೆಂಕಿಗಾಹುತಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಗ್ತಾ ಇದೆ. ಹಡಗಿನಲ್ಲಿ ಇನ್ನೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ ಬೆಂಕಿ. ಹಡಗಿನ ಮುಂಭಾಗದ ಬೆಂಕಿ ಮಾತ್ರ ನಿಯಂತ್ರಣಕ್ಕೆ ಬಂದಿದೆ. ಆದರೆ ಹಡಗಿನ ಮಧ್ಯಭಾಗದಲ್ಲಿ ಇನ್ನೂ ಬೆಂಕಿ ದಗದಗಿಸ್ತಾ ಇದೆ, ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಕೋಸ್ಟ್ ಗಾರ್ಡ್ನಿಂದ ಮುಂದುವರೆದಿದೆ ಬೆಂಕಿ ನಂದಿಸುವಂತ ಕಾರ್ಯ. ಘಟನೆಯಲ್ಲಿ ಈಗಾಗಲೇ ಹಲವು ಕಂಟೈನರ್ಗಳು ಸಮುದ್ರಕ್ಕೆ ಬಿದ್ದಿವೆ, 20ಕ್ಕೂ ಹೆಚ್ಚು ಕಂಟೈನರ್ಗಳು ಬಿದ್ದಿವೆ ಅನ್ನುವಂಥ ಮಾಹಿತಿ ಇದೆ. ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದ ಭಾರತೀಯ ರಕ್ಷಣಾ ಪಡೆ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಹಡಗಿನ ಮಧ್ಯಭಾಗದಲ್ಲಿ ಹೊತ್ಕೊಂಡಿರುವಂಥ ಬೆಂಕಿ ಇನ್ನೂ ಕೂಡ ಆರ್ತಾ ಇಲ್ಲ, ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಬೆಂಕಿ ನಂದಿಸುವಂಥ ಕಾರ್ಯ ಇನ್ನೂ ಕೋಸ್ಟ್ ಗಾರ್ಡ್ನಿಂದ ನಡೀತಾನೆ ಇದೆ. ಮುಂಭಾಗದಲ್ಲಿ ಇದ್ದಂಥ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ, ನಂದಿಸಿದ್ದಾರೆ. ಆದರೆ ಮಧ್ಯಭಾಗದಲ್ಲಿ ಹೊತ್ಕೊಂಡಿರುವಂಥ ಬೆಂಕಿ ಏನಿದೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ, ಬಿಟ್ರೆ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಈಗಾಗಲೇ 20ಕ್ಕೂ ಹೆಚ್ಚು ಕಂಟೈನರ್ಗಳು ಸಮುದ್ರದ ಪಾಲಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನಿಜಕ್ಕೂ ಕೂಡ 270 ಮೀಟರ್ ಉದ್ದದಂತ ಈ ಹಡಗು ಏನಿದೆ ಬೆಂಕಿಗಾಹುತಿ ಆಗ್ಬಿಟ್ಟಿದೆ. ಈಗಾಗಲೇ ಮುಂಭಾಗದ ಬೆಂಕಿಯನ್ನ ನಂದಿಸಿದ್ದಾರೆ, ಬಟ್ ಮಧ್ಯಭಾಗದ ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ? ಬೆಂಕಿ ಹೆಚ್ಚಾಗೋದಕ್ಕೆ ಕಾರಣ ಏನು? ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಸೌಖ್ಯ, ಹೌದು. ಈ ಒಂದು ಹಡಗು ಏನಿದೆ ಹೋಗುವಂಥ ಸಂದರ್ಭ ಬೆಂಕಿಗೆ ಆಹುತಿ ಆಗಿರುವಂಥದ್ದು. ಯಾಕಂದರೆ ಬೆಂಕಿ ನಂದಿಸೋದಕ್ಕೆ ಕೋಸ್ಟ್ ಗಾರ್ಡ್ನ ಯೋಧರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ಪೇಂಟ್ನಂಥ ಒಂದು ವಸ್ತುಗಳು ಇತ್ತು, ಹಾಗಾಗಿ ಬೆಂಕಿಯನ್ನು ಹತೋಟಿಗೆ ತರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರೊಂದಿಗೆ ಸುಮಾರು 4 ಜನ ಅಲ್ಲಿನ ಸಿಬ್ಬಂದಿ ಏನಿದ್ದಾರೆ ಅವರು ನಾಪತ್ತೆಯಾಗಿದ್ದಾರೆ. ಅವ್ರಿಗೂ ಕೂಡ ಒಂದು ಕಡೆಯಿಂದ ಕೋಸ್ಟ್ ಗಾರ್ಡ್ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು ಕೂಡ ಆ 4 ಜನರ ಸುಳಿವು ಸದ್ಯಕ್ಕೆ ಸಿಗ್ತಾ ಇಲ್ಲ. ಇದರೊಂದಿಗೆ ಬೆಂಕಿ ನಂದಿಸುವಂತ ಕಾರ್ಯ ಕೂಡ ಮುಂದುವರೆದಿದೆ. ಇನ್ನುಳಿದಂತೆ ಏನು ಗಾಯಗೊಂಡಿದ್ದವರಿದ್ದಾರೆ ಇವರನ್ನ ಮಂಗಳೂರಿನ ಒಂದು ಎಜೆ ಆಸ್ಪತ್ರೆಗೆ ಕರೆತರಲಾಗಿತ್ತು. ಸುಮಾರು 6 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿತ್ತು. ಇಬ್ಬರ ಒಂದು ಸ್ಥಿತಿ ಕೂಡ ಅದರಲ್ಲಿ ಬಹಳ ಗಂಭೀರವಾಗಿತ್ತು. ಇನ್ನು ಕೆಲವರಿಗೆ ಸಾಮಾನ್ಯವಾಗಿ ಗಾಯಗಳಾಗಿದ್ದರೆ ಒಂದಿಷ್ಟು ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿತ್ತು. ಶ್ವಾಸಕೋಶ ಸೇರಿದಂತೆ ಅನೇಕ ಭಾಗಗಳಲ್ಲಿ ಸುಟ್ಟಂತ ಗಾಯಗಳಾಗಿತ್ತು. ಹಾಗಾಗಿ ಇವ್ರಿಗೂ ಕೂಡ ಸದ್ಯ ಚಿಕಿತ್ಸೆ ಮುಂದುವರಿತಾ ಇದೆ. ಇನ್ನುಳಿದಂತೆ ಸುಮಾರು 12 ಜನ ಏನಿದ್ದಾರೆ ಇವರನ್ನ ನಗರದ ಖಾಸಗಿ ಹೋಟೆಲ್ನಲ್ಲಿ ಇವರಿಗೆ ವಾಸ್ತವ್ಯವನ್ನ ನೀಡಲಾಗಿದೆ. ಸೊ ಈ ಒಂದು ಅಗ್ನಿ ದುರಂತದಿಂದ ಸಾಕಷ್ಟು ಅಂದ್ರೆ ಸಮುದ್ರ ಮಾರ್ಗ ಏನು ಸುಮಾರು 78 ನಾಟಿ ಮೈಲ್ ದೂರದಲ್ಲಿ ಒಂದು ದುರಂತ ಸಂಭವಿಸಿರುವಂತದ್ದು. ಹಾಗಾಗಿ ಕೋಸ್ಟ್ ಗಾರ್ಡ್ಗೂ ಕೂಡ ಇದು ಸಾಕಷ್ಟು ಒಂದು ಸವಾಲಿನ ರೀತಿಯಲ್ಲಿ ಪರಿಣಮಿಸಿರುವಂತದ್ದು. ಪ್ರಮುಖವಾಗಿ ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.